ಆಗ ನಾನು ಒಂದಿಬ್ರಿಗೆ ಹೇಳಿದ್ದೆ ಒಂದು ಟೈಮಲ್ಲಿ. ಮತ್ತು ನಾನು ಮುಂದೆ ಯಾರಿಂದ ಲೈಫ್ ಸಿಗಬೇಕಾಗಿತ್ತು ಅವ್ರು ಇವನೇ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಟ್ಟ. ಇವಳು ಈ ಥರ ಮಾಡಿದ್ದೀನಿ, ಹಿಂಗೆಲ್ಲ ಮಾಡಿಬಿಟ್ಟಿದ್ದೀನಿ, ಯಾರೂ ಮಾಡದೇ ಇರೋದು ಮಾಡಿದ್ದೀನ, ಆ ಥರ ಎಲ್ಲ ಇವನೇ ಹೇಳಿದ್ಮೇಲೆ ಅವ್ರು ನಂಗೆ ಲೈಫ್ ಕೊಡ್ತಾರೆ. ಲೈಫ್ ಯಾರೂ ಕೊಡೋಲ್ಲ ನಂಗೆ ಲೈಫು. ಅವನಿಂದನೂ ಲೈಫ್ ಇಲ್ಲ, ಇವನಿಂದನೂ ಲೈಫ್ ಇಲ್ಲ. ಅದೆಲ್ಲ ಆದಮೇಲೆ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಬಂದಮೇಲೆ ನೀನು ನನಗೋಸ್ಕರ ಸಾಯಕ್ಕೆ ಹೊರಟಿದ್ಯಾ ಅಂದರೆ ನಿಂದು ಪ್ಯೂರ್ ಲವ್ವು, ನಾನು ನಿನ್ನನ್ನಂತೂ ಬಿಡೋಲ್ಲ ಅಂತ ಮತ್ತೆ ರಾಜಿ ಆದ. ಅವ್ನು ರಾಜಿ ಕೇಳ್ಕೊಂಡಿದ್ದ ರೀತಿಗೆ ನಾನು ಕೂಡ ರಾಜಿ ಆದೆ. ಕನ್ವಿನ್ಸ್ ಆಗಿ ಆಮೇಲೆ ಸ್ವಲ್ಪ ದಿನಗಳ ಕಾಲ ಅವನಿಗೆ ಸಿನಿಮಾ ಸಿಕ್ತು, ದೊಡ್ಡ ಸಿನಿಮಾ ಸಿಕ್ತು. ಅದಕ್ಕೋಸ್ಕರ ನಾನು ತುಂಬ ಹಣ ಖರ್ಚು ಮಾಡ್ತೀನಿ. ಬಿಕಾಸ್ ಅವ್ನು ಯಾವ ಪ್ರೋಗ್ರಾಮು ಮಾಡ್ತಿರಲಿಲ್ಲ, ಯಾವ ಇವೆಂಟು ಮಾಡ್ತಿರಲಿಲ್ಲ, ಮಾಡೋ ಆಗಿರಲಿಲ್ಲ ಅಂತ ಹೇಳ್ತಿದ್ದ. ಒಂದು ಕಾರಣಕ್ಕೆ ನಾನು ಚೆನ್ನಾಗಿ ದುಡಿತಿದ್ದೆ. ಆ ಟೈಮಲ್ಲಿ ನಾನು ಅವನಿಗೆ ಪ್ರೋಟೀನ್ ತೊಗೊಳೋದಾಗಿರುತ್ತೆ, ಒಂದಷ್ಟು ತುಂಬ ಮಾಡ್ತಾಯಿದ್ದೆ ಅವನಿಗೆ. ಅವನು ಅದೆಲ್ಲ ಆದಮೇಲೆ ಮನೆ ಚೇಂಜ್ ಮಾಡಬೇಕಾಗಿ ಬರುತ್ತೆ. ಮನೆ ಚೇಂಜ್ ಮಾಡಬೇಕಾದಾಗ ಅವನೇ ನೀನು ನಾನಿರೋ ಏರಿಯಾಗೆ ಬಂದರೆ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಜಾಸ್ತಿ ಟೈಮ್ ಕೊಡ್ತೀನಿ, ಆ ಥರ ಎಲ್ಲ ಭರವಸೆ ಕೊಟ್ಟ. ಮತ್ತು ಸಿನಿಮಾ ಟೈಮಲ್ಲಿ ಮುಂಚೆ ನಂಗೆ ಏನಂತ ಸ್ಟಾರ್ಟಿಂಗ್ ಭರವಸೆ ಕೊಟ್ಟಿದ್ದು 15 ದಿನ ಅಲ್ಲಿರ್ತೀನಿ, 15 ದಿನ ಇಲ್ಲಿರ್ತೀನಿ, ಈ ಥರ ಭರವಸೆ ಕೊಟ್ಟವನು. ಸಿನಿಮಾ ಆದ ತಕ್ಷಣ ನನಗೀಗ ಟೈಮ್ ಕೊಡೋಕ್ಕೆ ಟೈಮ್ ಇಲ್ಲ, ಬೆಳಗ್ಗೆ ಒಂದು ಕಾಲು ನೈಟ್ ಒಂದು ಕಾಲ್ ಮಾಡ್ತೀನಿ, ತಿಂಗಳಲ್ಲಿ 4 ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿದ. ಅದು ದಿನ ಹಿಂಗೆ ಇನ್ಕ್ರೀಸ್ ಆಗೋಕ್ಕೆ ಶುರು ಆಯಿತು. ಆವಾಗ ಒಂದು ಸ್ವಲ್ಪ ಕ್ಲಾಸ್ಗಳು, ಯಾಕೆ ದಿನ ಅನ್ನೋದು, ಆದರೂ ಬಿಡು ನಿನಗೆ ಅವಕಾಶ ಅನ್ನೋದು ದೊಡ್ಡ ವರ ಸಿಕ್ಕಿದೆ, ನೀನು ಉಪಯೋಗಿಸ್ಕೊಂಡು ಬೆಳಿ ಅಂತ ಅಂದ್ಬಿಟ್ಟು ನಾನೇ ಹೇಳಿಬಿಟ್ಟು ಅದಕ್ಕೆ ಅಗ್ರಿ ಆಗಿದ್ವಿ. ಅಂದರೆ ಒಂದಷ್ಟು ವರ್ಷಗಳ ಕಾಲ ಹಾಗೆ ಇರೋಣ ಅಂತ ಅಂದ್ಬಿಟ್ಟು. ಆಮೇಲೆ ಅವನು ಒಂದು 2-3 ವರ್ಷ ಹೋಗ್ಬಿಟ್ಮೇಲೆ ಹಿಂಗೆ ಎಲ್ರಿಗೂ ಹೇಳ್ಬಿಟ್ಟು ಮದುವೆ ಆಗ್ತೀನಿ ಆ ಥರ ಎಲ್ಲ ಭರವಸೆಗಳನ್ನೂ ಕೊಟ್ಟಿದ್ದ. ಹಂಗಾಗಿ ಅವನು ಏನೇ ಫಿಸಿಕಲ್ ಟಾರ್ಚರ್ ಕೊಟ್ಟರು ನಾನು ತಡ್ಕೊತಿದ್ದೆ. ಅವನು ಹೇಳೋನು, ನಮ್ಮೂರಲ್ಲಿ ಗಂಡದ್ರೆಲ್ಲ ಹಿಂಗೆ ಹೊಡಿಯೋದು, ಹಳ್ಳಿ ಸ್ಟೈಲ್ ಇದು, ಹಳ್ಳಿ ಸ್ಟೈಲ್ ಆ ಥರ ಎಲ್ಲ ಹೇಳೋನು. ಸರಿ ಹೋಗ್ಲಿ ಬಿಡು, ಇವ್ನು ಬಿಟ್ಟರೆ ಇನ್ಯಾರು ಹೊಡಿತಾರೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅದಾದ್ಮೇಲೆ ಮನೆಗೆ ಇಲ್ಲಿ ಶಿಫ್ಟ್ ಆದ್ಮೇಲೆ ಮತ್ತು ಅಲ್ಲೂ ಒಂದು ಸ್ವಲ್ಪ ಎಲ್ಲ ಒಂದಷ್ಟು ಚಾರ್ಟ್ಸ್ಗಳನ್ನ ನೋಡ್ತೀನಿ, ಬೇರೆ ಬೇರೆ ಹೆಂಗಸ್ರದ್ದೆಲ್ಲ ಅವೆಲ್ಲ ನೋಡಿ ನಾನು ಪ್ರಶ್ನೆ ಮಾಡ್ತೀನಿ. ಅವ್ನಿಗೆ ಪ್ರಶ್ನೆ ಮಾಡಿದ್ದು ಅವ್ನಿಗೆ ಇಷ್ಟ ಆಗಲ್ಲ. ನೀನು ಯಾರು ಪ್ರಶ್ನೆ ಮಾಡೋಕ್ಕೆ, ನನ್ನ ಹೆಂಡ್ತಿ ಪ್ರಶ್ನೆ ಅಲ್ಲ, ಇಷ್ಟು ದಿನ ನೀನು ನನ್ನ ಹೆಂಡ್ತಿ ಅಂತ ಹೇಳ್ತಿದ್ದೆ, ಅದೆಲ್ಲ ಮಾಡಿ ಬೇರೆ ಯಾರ್ದಾರು ನೀನೇ ಲಾಸ್ಟು ನನ್ನ ಜೀವನದಲ್ಲಿ, ಬೇರೆ ಯಾರ್ದಾರು ಸವಾಸ ಮಾಡಿದ್ರೆ ನೀನು ಅವತ್ತೇ ನನ್ನ ಸಾಯಿಸ್ಬಿಡು ಅಂತೆಲ್ಲ ನನಗೆ ರೈಟ್ಸ್ ಕೊಟ್ಬಿಟ್ಟಿದ್ದೆ, ಇವಾಗ ಯಾಕೆ ಈ ಥರ ಅಂತ ಅಂದ್ಬಿಟ್ಟು ಒಂದಷ್ಟು ಕ್ಲಾಶ್ಗಳಾಯ್ತು ಅವನ ನಡುವೆ. ಹೌದು, ಏನು ಇವಾಗ ನಾನು ಅವ್ರನ್ನೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ಏನು ಇವಾಗ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟ. ಸರಿ ಆಯಿತು ನಾನು ಇದಕ್ಕೆ ಒಪ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಅಂದಿದ್ದಕ್ಕೆ ಬ್ರೇಕಪ್ ಅಂದರೆ ಬ್ರೇಕಪ್ಪು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.